ನಿನ್ನೆ ನಮ್ಮ ಪಕ್ಕದ ತಾಲೂಕಿನ ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ದೆ. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದೆ. ಅದನ್ನು ಬಿಟ್ಟರೆ ರಾಜಕೀಯ ಚರ್ಚೆ ಏನು ನನಗೇನು ಆ ಥರ ಯಾವುದೂ ರಾಜಕೀಯ ಸಂಬಂಧಪಟ್ಟ ಚರ್ಚೆ ಆಗಿಲ್ಲ. ಊಟಕ್ಕೆ ಸೇರಿದೆ ಒಂದಷ್ಟು ಜನ ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳೋ ಅಂತ ಫೋಟೋ ತೆಗೆಸ್ಕೊಂಡು ಇದ್ದವರು. ಯಾರು ಆಹ್ವಾನ ಯಾರು ನೀಡಿದ್ರು ಸರ್? ಬಾಲಕೃಷ್ಣ. ಮತ್ತೆ ಅವರೇ ಅಂತಾರೆ ಸರ್, ಈಗ ಅವರು ಮತ್ತೆ ಬಸವರಾಜ ಶಿವಗಂಗಾಲ್ ಹೇಳ್ತಾರೆ, ಅದ್ರ ಜೊತೆ ಕೂಡ ಚರ್ಚೆ ಮಾಡಿದೀವಿ. ಹೈಕಮಾಂಡ್ ಸಂದೇಶ ಸಪ್ರೇಟಾಗಿ ಚರ್ಚೆ ಮಾಡಿರ್ಬೋದು. ತಮ್ಮ ಜೊತೆ ಚರ್ಚೆ ಮಾಡಿಲ್ವಾ ಸರ್? ನಿಮ್ನೇನು ಸೇರಿಸ್ಕೊಳ್ಳಿಲ್ವಾ ಸರ್ ಅವ್ರ ಜೊತೆಗೆ ಅಂತ? ಅದು ಬೇರೆ ಬೇರೆ ಈಗ ಒಂದು ಊಟದ ಥರ ಊಟಕ್ಕೆ ಕೂತ್ಕೊಂಡ್ರೆ ಅಲ್ಲೊಬ್ರು ಇಲ್ಲೊಬ್ರು ಕುಂತಿರ್ತೀವಲ್ಲ, ಅವ್ರು ನೀವು ಯಾರ್ಯಾರ ಜೊತೆ ಶೇರ್ ಮಾಡಿದ್ರಿ ಸರ್? ಅವಾಗೇನು ಚರ್ಚೆ ಆಗ್ಲಿಲ್ವಾ ಸರ್? ಅಲ್ಲ ಸರ್, ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್, ಅಂದ್ರೆ ಈ ಗೊಂದಲ ತೆರೆಯಲಿಲ್ಲ ಅಂದ್ರೆ ಮುಂದೆ ನಮ್ಮ ಸರ್ಕಾರ ಬರಲ್ಲ ಅಂತ. ತಾವೇನಾರ ಈ ಸರ್ಕಾರದಲ್ಲಿ ಇರ್ತೀರಾ ಅಥವಾ ಕಾಂಗ್ರೆಸ್ ಎಲ್ಲ ಅಥವಾ ಹೇಗೆ ಸರ್, ಹೇಗಿರುತ್ತೆ ಸರ್? ಅಂದ್ರೆ ಅವ್ರು ಹೇಳ್ತೀರಾ ಸರ್ ಕಾಂಗ್ರೆಸ್ ನೆಕ್ಸ್ಟ್ ಬರೋದಿಲ್ಲ ಅಂತ. ಇನ್ನೂ ಎರಡು ವರ್ಷ ಆದಮೇಲೆ ಸರ್ಕಾರ ಇದೆ, ಇನ್ನೂ ಕಾಲಾವಕಾಶ ಇದೆ. ಈಗ 3ನೇ ತಾರೀಕಿಂದ ಬಡ್ಜೆಟ್ ಆಗುತ್ತೆ, ನೋಡೋಣ ಏನೇನಾಗುತ್ತೆ ಅಂತ. ಈಗಲೇ ನಾನು ಬಾಲಕೃಷ್ಣ ಅವ್ರ ಥರ ಏನು ಹೇಳಕ್ಕೆ ಬರಲ್ಲ. ನಾನು ಏನು ಬೇಕಾದ್ರೆ ಆಗ್ಬೋದು ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯಿಸೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಆಗಲೇ ಭಾಳ ವರ್ಷದಿಂದ ಈಗೆಲ್ಲ ಹಿಂದೆ ನಿಮಗೆಲ್ಲ ಗೊತ್ತು, ಹಿಂದಿನ ಸರ್ಕಾರದಲ್ಲಿ ನಾವು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಓಡಾಡ್ತಾ ಇದ್ವಿ ರಾಜಕೀಯವಾಗಿ. ಈಗ ಬರೀ ಕ್ಷೇತ್ರ ಕೆಲಸ ಮಾಡ್ಕೊಂಡು ಇರೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ವಿ. ಒಬ್ರು ಹಿರಿಯ ರಾಜಕಾರಣ ಇದ್ದೀರಿ ಸರ್, ಈ ರೀತಿಯಾಗಿ ಗೊಂದಲಗಳಿದ್ದಾಗ ಸರ್ಕಾರದಲ್ಲೇ ಸಚಿವರನ್ನ ಬದಲಾಯಿಸಬೇಕು ಅಂತ ಪತ್ರ ಬರೆಯೋದು, ಇದರ ನಾಯಕತ್ವ ಬದಲಾವಣೆ ಬಗ್ಗೆ ಗೊಂದಲಾಗೋದು, ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ ಅದು ನೀವು ನಿಮ್ಮ ರಾಜಕೀಯ ಅನುಭವದಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ? ತೊಂದರೆ ಆಗುತ್ತೆ, ಅಭಿವೃದ್ಧಿ ಕುಂಠಿತ ಆಗ್ತದೆ. ಆಮೇಲೆ ರಾಜ್ಯದಲ್ಲೂ ಕೂಡ ಒಂದು ರೀತಿಯ ವಾತಾವರಣ ಅಷ್ಟು ಒಳ್ಳೆಯದು ಪೂರಕವಾಗಿರುವುದಿಲ್ಲ. ಅಧಿಕಾರಿಗಳು ನಿಷ್ಕ್ರಿಯ ಆಗ್ತಾರೆ, ಸರಿಯಾಗಿ ಕೆಲಸ ಕೇಳೋದಿಲ್ಲ. ಎಲ್ಲ ತೊಂದರೆ ಆಗ್ತದೆ ಅಂತ ಬಾಲಕೃಷ್ಣ ಅವ್ರು ಹೇಳಿದಾರೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಅವ್ರು ಹೇಳಿದ್ಮೇಲೆ ಅಲ್ಲ ತಮ್ಮ ಅಭಿಪ್ರಾಯ ಸರ್, ತಮ್ಮ ಅಭಿಪ್ರಾಯ ಸರ್, ತಾವು ಕೂಡ ಒಂದು ಸರ್ಕಾರ ತರೋ ಲೆವೆಲ್ಗೆ ಇದ್ದೀರಿ, ಹಾಗಾಗಿ ಸರ್ ಏನಿಲ್ಲಪ್ಪ, ನಾನು ಸುಮ್ಮನೆ ನಾನು ಹೇಳ್ದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಎರಡು ವರ್ಷ, ಇನ್ನೂ ಒಂದು ವರ್ಷ ಆಯ್ತು ಅಷ್ಟೇ. ಬೇರೆ ಕಾಂಗ್ರೆಸ್ ಅಲ್ಲ ಸರ್, ಅದಕ್ಕೋಸ್ಕರ ಅಂತ ವಿಚಾರ ಯಾವುದು ಚರ್ಚೆ ಆಗ್ಲಿಲ್ಲ ಸರ್. ಈಗ ಅವರು ಒಂದು ಪ್ರಸ್ತಾಪ ಮಾಡ್ತಿರೋದು ಏನು ಅಂದ್ರೆ ಸರ್, 2 ವರ್ಷ ಈ ರೀತಿ ಹಂಚಿಕೆ ಆಗಿದೆ, ಇದನ್ನ ಸ್ಪಷ್ಟಪಡಿಸ್ಬಿಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಇದೆ ಅಂದ್ರೆ ಹೇಳಿ ಅಂತ. ಏನು ಗೊತ್ತೇನು, ಅದು ನಮಗೆ ಅವರಿವರು ಮಾತಾಡೋ ಪ್ರಕಾರ ತಿಳಿದಿರೋದು ಹೈಕಮಾಂಡ್ ಲೆವೆಲ್ ಏನೋ ಮಾತುಕತೆ ಆಗಿದೆ ಅಂತ. ಏನ್ ಮಾತುಕತೆ? ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅದು ಏನಾರ ಕ್ಲಾರಿಫಿಕೇಶನ್ ಕೊಡಬೇಕೆ ಹೊರತು ನಾವೇನು ಕೊಡುವಷ್ಟಿಲ್ಲ. ನಮ್ಗೆ ಏನು ಗೊತ್ತಿದೆಲ್ಲ, ಸುಮ್ಮನೆ ನಮ್ಮನ್ನ ಯಾಕೆ ಹೇಳ್ತೀರಾ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತೀರಾ? ಗೊತ್ತಿಲ್ಲಪ್ಪ, ಅವ್ರು ಏನೋ ಹೇಳ್ತಾ ಇದಾರಲ್ಲ. ಈಗ ನೋಡೋಣ ತಡೀರಿ, ಬಡ್ಜೆಟ್ ಆಗ್ಲಿ ಸರ್. ಈಗ ಕೆಲವಷ್ಟು ಜನ ಶಾಸಕರು ಸಚಿವರುಗಳು ಇಲ್ಲ ಸಿಎಂ ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಹೇಳ್ತಾರೆ, ಇಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಹೇಳ್ತಾರೆ. ತಾವು ಮಾತ್ರ ಬಹಳ ತಟಸ್ತಾ ಇದ್ದೀರಾ, ಏಟಿಗೂ ಸಿಗ್ತಿಲ್ಲ, ಅದಕ್ಕೂ ಸಿಗ್ತಾ ಇಲ್ಲ. ನಾವು ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ಏನ್ ಮಾಡಿದ್ರು ಸರ್ ಊಟ? ರಾಜಕೀಯ ಚರ್ಚೆ ಬಗ್ಗೆ ನಮ್ಗೆ ಏನ್ ಗೊತ್ತಾಗುತ್ತೆ? ನಮ್ಗೆ ಯಾರಿಗೆ ಕೇಳ್ತಾರೆ? ಅಲ್ಲ, ತಾವು ಡಿ ಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ತವರು ಜಿಲ್ಲೆ ಅಲ್ಲ ಸರ್. ಶಾಸಕರು ಬಲಿಷ್ಠವಾಗಿದ್ದೀವಿ, ಪ್ರಬಲವಾಗಿದ್ದಾರೆ ನಮ್ಮ ಸರ್ಕಾರ. ಏನು ಗೊಂದಲ ಇಲ್ಲ, ಆ ಥರ ನನಗೇನು ಅನ್ನಿಸ್ತಾ ಇಲ್ಲ. ಯಾವ ಗೊಂದಲಗಳಿಲ್ವಾ ಸರ್? ಆ ಥರ ಏನು ಅನ್ನಿಸ್ತಾ ಇಲ್ಲ. ಮತ್ತೆ 31 ಜನ ಶಾಸಕರು ಪತ್ರ ಬರೆದಿರಲ್ಲ ಸರ್ ಹೈಕಮಾಂಡ್ಗೆ, ಅವ್ರನ್ನೇ ಕೇಳಬೇಕು.